ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಯ ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಪಲ್ಲವಿ ಹಿಂಡ್ರಾಜ್. ವೀಕ್ಷಕರೇ, ಈ 2026ರಲ್ಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳು ಬರುತ್ತೆ. ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳ ಲಿಸ್ಟ್ನಲ್ಲಿ ಜೆಸಿ ಸಿನಿಮಾ ಕೂಡ ಸೇರ್ಕೊಳ್ಳುತ್ತೆ. ಜೆಸಿ ದಿ ಯೂನಿವರ್ಸಿಟಿ ಈ ಸಿನಿಮಾ ನೋಡ್ಕೊಂಡು ಆಚೆ ಬಂದಂಥವರ ಕಣ್ಣಂಚಲ್ಲಿ ನೀರು, ಜೊತೆಗೆ ಮುಖದಲ್ಲಿ ಉತ್ಸಾಹ ಹಾಗೇ ಇತ್ತು. ಈ ರೀತಿ ಸಿನಿಮಾ ಇನ್ನೂ ಬರ್ಬೇಕಪ್ಪ ಅಂತ ವಿಶ್ ಮಾಡಿದವರು ಕೂಡ ಸಾಕಷ್ಟು ಜನ ಇದ್ದಾರೆ. ಈ ಸಿನಿಮಾನ ನೋಡಿದವ್ರಿಗೆ ಒಂದು ಕ್ಯಾರೆಕ್ಟರ್ ಸಿನಿಮಾ ನೋಡ್ಕೊಂಡು ಬಂದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಆ ಕ್ಯಾರೆಕ್ಟರ್ ಯಾವುದಪ್ಪ ಅಂದ್ರೆ A to Z ಕ್ಯಾರೆಕ್ಟರು. ಸೊ ನನ್ನ ಜೊತೆಗೆ ಆ ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡಿದಂತಹ ಧನು ಆಸ್ತಿ ಅವರಿದ್ದಾರೆ. ನಮ್ಮ ಸ್ಯಾಂಡಲ್ವುಡ್ಗೆ ಇಂತಹ ಖಳನಾಯಕರು ಬೇಕು ಅಂತ ಸಿನಿಮಾನ ನೋಡ್ಕೊಂಡು ಬಂದಂತವ್ರು ಹೇಳಿದಂತಹ ಮಾತು. ಸೊ ಅವ್ರನ್ನ ವೆಲ್ಕಮ್ ಮಾಡಿ ಹಾಗೇನೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ವೆಲ್ಕಮ್ ಟು ಶೋ ಸರ್. ತುಂಬಾ ಚೆನ್ನಾಗಿದ್ದೀನಿ. ಹೇಗೆ ನಡೀತಿದೆ ಸರ್ ಲೈಫ್? ತುಂಬಾ ಚೆನ್ನಾಗಿದೆ. ಸಿನಿಮಾಗಳು ಸಿಗ್ತಾ ಇದೆಯಾ? ಸಿಗ್ತಾ ಇದೆ ಮೇಡಮ್. ಇವಾಗ ಅಲಂಕಾರ ವಿದ್ಯಾರ್ಥಿ ಮಾಡ್ತಾ ಇದ್ದೀನಿ. ಇನ್ನೊಂದು 2 days ಬ್ಯಾಲೆನ್ಸ್ ಇದೆ. ಆಗಸ್ಟ್ಗೆ ಸಿನಿಮಾ ರಿಲೀಸ್ ಆಗುತ್ತೆ. ಮತ್ತೆ ಇನ್ನೊಂದು ಕಂಪ್ಲೀಟ್ ಆಗಿದೆ ಸ್ಕ್ರಿಪ್ಟ್ ಎಲ್ಲ. ಅದು ಮೋಸ್ಟ್ಲಿ ಜೂನ್ ಸ್ಟಾರ್ಟ್ ಆಗ್ಬೋದು. ಅದೊಂದು ನಡೀತಾ ಇದೆ, ಕೆಲಸ ನಡೀತಾ ಇದೆ. ಆಕ್ಚುಲಿ ಶಾಪ್ ಹೇಗೆ ನಡೀತಿದೆ ಸರ್? ಚೆನ್ನಾಗಿದೆ. ಸರ್, ಈ ಸಿನಿಮಾ ಅಂತ ಬಂದಾಗ ನಿಮಗೆ ಹೇಗೆ ಸಿನಿಮಾ ರಂಗದಲ್ಲಿ ಅವಕಾಶ ಸಿಕ್ತು? ಜೊತೆಗೆ ರಂಗಭೂಮಿ ಅಂತ ಬಂದಾಗ ಥಿಯೇಟರ್ ಆರ್ಟಿಸ್ಟ್ ಕೂಡ ನೀವು ಹೌದು. ಯಾಕೆ ಒಂದು ನಟ ಆಗಬೇಕು ಅನ್ನುವಂತಹ ಆಸಕ್ತಿ ಬಂತು? ಹೇಗೆ ಸರ್ ಇದು ಜರ್ನಿ ಹೇಗೆ ಅಂತಂದ್ರೆ, ನಾನೊಂದು 5th ಸ್ಟ್ಯಾಂಡರ್ಡ್ ಅಲ್ಲಿದ್ದೆ. ಅವಾಗ ನಮ್ಮ ಟೀಚರ್ ಒಬ್ರು ಇದ್ರು, ಜಯಮ್ಮ ಮೇಡಮ್ ಅಂತ. ಅವರು ಒಂದು ನಾಟಕ ಮಾಡಿಸಿದ್ರು ನಮಗೆ, ಗೌಡ ಕ್ಷೌರಿಕ ಅಂತ. ಅದ್ರಲ್ಲಿ ನಾನು ಕ್ಷೌರಿಕನ್ ಕ್ಯಾರೆಕ್ಟರ್ ಮಾಡಿದ್ದೆ. ಅಲ್ಲಿಂದ ತುಂಬ ಚೆನ್ನಾಗಿ ಮಾಡಿದೆ ನಾನು ಅವಾಗ ಅವರು ತುಂಬ ಚೆನ್ನಾಗಿ ಮಾಡ್ತೀಯ ಕಣೋ ನೀನು, ಹೇಳ್ಕೊಟ್ಟಿದ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತೀಯ ನೀನು, ಆ ಥರ ಏನೋ ಒಂದು ಮೈಂಡಲ್ಲಿ ತುಂಬಿದ್ರು ನನಗೆ. ಚೆನ್ನಾಗಿ ಮಾಡ್ತೀಯ ನೀನು, ನಿನ್ನೆ ಯಾವುದೇ ಇದ್ರು ನೀನೇ ಮಾಡು ಅಂತ ಆ ಥರ ಹೇಳು. ಅವಾಗೆಲ್ಲ ಹೌದು ನಾನು ಆಗ್ಬೋದು, ನಟ ಆಗ್ಬೋದು ಅಂತ ಒಂದು ಸ್ವಲ್ಪ ಏನೋ ನಾನು ಈ ಥರ ಎಲ್ಲ ಕ್ಯಾರೆಕ್ಟರ್ಗಳು ಮಾಡಬೇಕು ಅಂತ ಬರ್ತಾ 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 ಅದು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಈ ನಾಟಕಗಳೆಲ್ಲ ಎಲ್ಲಿ ಮಾಡ್ತಾರೆ, ಹೇಗೆ ನಾಟಕಗಳೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಸರ್ಚ್ ಮಾಡಬೇಕಾದ್ರೆ ನನ್ನ ಒಬ್ಬರು ಯಾರೋ ಮೀಟ್ ಮಾಡಿದ್ರು ಕಲಾಕ್ಷೇತ್ರದಲ್ಲಿ. ಅವಾಗ ಹೋಗಿ ಒಂದು ಟೀಮ್ಗೆ ಜಾಯ್ನ್ ಆದೆ. ಯಾವುದದು ಅಂತಂದರೆ ಕರ್ನಾಟಕ ಕಲಾ ಸಂಭ್ರಮ ಅಂತ ಒಂದು ಟೀಮ್ ಇತ್ತು ಬೆಂಗಳೂರು. ಅಲ್ಲೋಗಿ ಅವರೊಂದು ನಾಟಕ ಮಾಡಿದ್ವಿ. ಅದು ನಾನು ಮರ್ತಿದ್ದೀನಿ, ಆ್ಯಕ್ಚುಲಿ ಹೆಸರು ನೆನಪಿಲ್ಲ. ಅಲ್ಲಿ ಆ ನಾಟಕ ಮಾಡಿದ್ವಿ. ಅದೊಂದು 8 ಶೋಗಳನ್ನ ನಾವು ಮಾಡಿದ್ವಿ. 8 ಶೋಗಳನ್ನ ಮಾಡಿದ್ವಿ. ಅಲ್ಲಿಂದ ಬೀದಿ ನಾಟಕಗಳು. ಆಮೇಲೆ ನಮ್ಮದೇ ಒಂದು ಟೀಮ್ ಮಾಡಿದ್ವಿ, ಅದು ರಂಗಪಯಣ ಸಾಂಸ್ಕೃತಿಕ ಸಂಘ ಅಂತ ಅದೊಂದು ಟೀಮ್ ಆಯಿತು. ಅದ್ರ ಮುಖಾಂತರ ನಾನು ಬೀದಿ ನಾಟಕಗಳನ್ನ ತುಂಬ ಮಾಡಿದ್ದೀನಿ. ಒಂದು 1500 ಶೋಗಳನ್ನ ಮಾಡಿದ್ವಿ. ಬೀದಿ ನಾಟಕ? ಹೌದೌದು. ರೋಡ್ ಶೋ ಅಷ್ಟೇ. ಈಗ ಟಮಟೆ ಬಡ್ಕೊಳ್ಳೋದು, ಬನ್ನಿ ಎಲ್ಲರೂ ನಾಟಕ ಒಂಥರ ಈ ಥರ ಅಂದ್ಬಿಟ್ಟು ಎಲ್ಲರೂ ಜನ ಸೇರಿಸೋದು, ಒಂದು ಸರ್ಕಲಲ್ಲಿ ನಾಟಕ ಮಾಡೋದು. 15 ನಿಮಿಷ ಸ್ಕಿಟ್ ಅಷ್ಟೇ ಅದು. ಅದು ಮಾಡಿದ್ವಿ. ಒಂದು ಟೀಮ್ ವರ್ಕ್. ಈ BBMP ಅವ್ರು ಇತ್ಕೊಡೋರು ನಮಗೆ, ಏನದು ಡೆಂಗ್ಯೂ ಜ್ವರದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಮತ್ತು ಕಸ ಮುಕ್ತ ಬೆಂಗಳೂರು ಮಾಡೋಕ್ಕೆ, ಈ ಥರ ಎಲ್ಲ ಮಾಡೋದು. ಆ ಥರ ಸ್ಕಿಟ್ಗಳನ್ನ ಬರ್ಕೊಂಡು ಒಂದು ಸ್ವಲ್ಪ ಕಾಮಿಡಿಗೆ ಇನ್ಕ್ಲೂಡ್ ಮಾಡ್ಕೊಂಡು ಅದನ್ನು ಮಾಡ್ತಾಯಿದ್ವಿ ಅವಾಗೆಲ್ಲ. ಅಲ್ಲಿಂದ ಒಂದೊಂದೇ ಸ್ಟಾರ್ಟ್. ಎಷ್ಟು ಪೇ ಮಾಡ್ತಿದ್ರು ಸರ್? ಅದು 600 ರೂಪಾಯಿನ ಕೊಡೋರು ಒಂದು ದಿನಕ್ಕೆ. ಇಲ್ಲ, ಒಂದು ದಿನಕ್ಕೆ 600 ರೂಪಾಯಿ. ಅಂದ್ರೆ ಒಂದು ದಿನದಲ್ಲಿ ಎಷ್ಟು ಶೋ ಮಾಡ್ತಿದ್ರಿ? ಒಂದು ದಿನಕ್ಕೆ 4 ಶೋ, 4ರಿಂದ 6 ಶೋ ಮಾಡ್ತಿದ್ವಿ. 600 ರೂಪಾಯಿ. ಒಂದು ಈವ್ನಿಂಗ್ ಮಾಡ್ತಿರಲಿಲ್ಲ, ಒಂದು 10 ಗಂಟೆ ಮೇಲೆ, ಅಂದರೆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆದ್ಮೇಲೆ ಸ್ವಲ್ಪ ಒಂದು 4ರಿಂದ 6 ಶೋ ಮಾಡ್ತಾಯಿದ್ವಿ. ಒಂದು ಗಾಡಿ ಕೊಟ್ಟಿರೋರು ನಮಗೆ ಅಂತ, ಗಾಡೀಲಿ ಹೋಗೋದು. ಅಂದರೆ ತುಂಬ ಚೆನ್ನಾಗಿರುತ್ತೆ ಮೇಡಮ್. ನಿಮಗೆ ಬೀದಿ ನಾಟಕ ಕೊಡುವಂಥ ಅದು ಥರ ಏನು ಹೇಳ್ತಾರೆ, ಅದು ಬೇರೆ ಲೋಕ. ಅದು ಸಖತ್ತಾಗಿರುತ್ತೆ. ಅಲ್ಲೇ ಬಹುಮಾನ, ಚಪ್ಪಾಳೆ ಹೊಡ್ಬಿಡೋರು ಜನ, ಕಿರ್ಚಾಡ್ಬಿಡೋರು, ಆ ಥರ ಎಲ್ಲ ನಾಟಕಗಳು ಕಾಮಿಡಿ ಇನ್ಕ್ಲೂಡ್ ಮಾಡ್ಕೊಂಡು ಮಾಡ್ತಿದ್ವಿ, ಕಂಟೆಂಟ್ ಇಟ್ಕೊಂಡು. ತುಂಬ ಚೆನ್ನಾಗಿತ್ತು. ಹಂಗೆ ಆಗ್ತಾರೆ. ಆಮೇಲೆ ನಾನು ಆ್ಯಂಕರಿಂಗ್ ಕೋರ್ಸ್ ಮಾಡಿದ್ವಿ. ಅವಾಗ ಇವರು ನಮ್ಮ ಗಣೇಶ್ ಸಾರು ಇಟ್ಟು, ಅವರು ಆ್ಯಂಕರ್ ಆಗಿ ಸೂಪರ್. ಅದೊಂದು ಮೈಂಡಲ್ಲಿ ನಮಗೆಲ್ಲ ಕೂತ್ಬಿಟ್ಟು, ನಾವು ಆ್ಯಂಕರಿಂಗ್ ಮಾಡಿದ್ರೆ ನಾವು ಹೀರೋ ಆಗ್ಬಿಡ್ಬೋದು, ಎಲ್ಲರಿಗೂ ಇರುತ್ತಲ್ಲ ಆ ಥರ ನಮಗೂ ಇತ್ತು. ಹೋದ್ವಿ ಆ್ಯಂಕರಿಂಗ್ ಕ್ಲಾಸ್ಗೆ ಸೇರ್ಕೊಂಡ್ವಿ. 1-2 ತಿಂಗಳೇನೋ, ಅದು 5,000 6,000 ಇರ್ಬೇಕು ಅವಾಗ. ಕೊಟ್ವಿ, ಸೇರ್ಕೊಂಡ್ವಿ. ಅಲ್ಲಿ ನನಗೆ ಪರಿಚಯ ಆದ ನವೀನ್ ಶಂಕರ್, ಉಮಾಶಂಕರ್ ಅಂತ ಒಬ್ಬ ಇದು ಫ್ರೆಂಡು, ಉಮಾಶಂಕರು, ಆಶಾ, ಮತ್ತು ಇನ್ನೊಂದಷ್ಟು ಜನ ಇದ್ದರು.
ಅಲ್ಲಿಂದ ನವೀನ ಅವಾಗ ಬೆಂಗಳೂರು ಹೊಸ್ತು ಬಂದಿದ್ದ ಹಾ. ನವೀನ ಬಂದು 1 ವರ್ಷ ಏನಾಗಿತ್ತು, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅವನು. ಅಲ್ಲಿಂದ ನವೀನ ಫುಲ್ ಕ್ಲೋಸ್ ಆದ ಅಲ್ಲಿಂದ. 2011 ಆ ಥರ ಮೋಸ್ಟ್ಲಿ ಅನ್ಕೊತೀನಿ ನಾನು. ಅಲ್ಲಿಂದ ಫ್ರೆಂಡ್ ನವೀನ. ಅವಾಗ ಸ್ಟಾರ್ಟ್ ಆಯಿತು. ನಾನು ನವೀನ, ಸುನೀಲ, ಗಿರಿ ಇವರೆಲ್ಲ ನಾಟಕಗಳು ಮಾಡ್ತಾಯಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಅಲ್ಲಿ ಸ್ಟಾರ್ಟ್ ಆದಮೇಲೆ ನನಗೆ 2011 ಸಮಥಿಂಗ್ ಏನೋ ಅಂತ ಗೊತ್ತಿಲ್ಲ, ಅಷ್ಟೊಂದು ನನಗೆ ಇದು ರಿಲೀಸ್ ಆಯಿತು ಸಿನಿಮಾ. ಯಾವುದದು 18 ಕ್ರಾಸ್ ಅಂತ, 18 ರಾಧಿಕಾ cross. ಪಂಡಿತ್ ಮೇಡಮ್. Okay, ಹೌದು, ಹಾ. ಅವರು ಮತ್ತು ಇವರು ಏನೋ ಸ್ಟಾರ್ಟ್ ಆಯಿತು. ಅಲ್ಲಿ ಅವ್ರ ಜನಾರ್ದನ್ ಚಿಕ್ಕಣ್ಣವ್ರ ತಂದೆಯವರು ಪ್ರೊಡ್ಯೂಸ್ ಮಾಡಿದ್ರು ಅದು. ಅಲ್ಲಿ ಜನ ಪರಿಚಯ ಆದ. ಅಲ್ಲಿಂದ ಸಿನಿಮಾ ಇಂಡಸ್ಟ್ರಿ ಅವ್ರ ಪರಿಚಯ ಆದ್ರು. ಹೌದು, ಜನ ಪರಿಚಯ ಆದ. ಅವ್ನು ಜನ ಡೈರೆಕ್ಷನ್ ಮಾಡಬೇಕು ಅನ್ನೋದೊಂದು ಜನಂಗೆ, ಜನಾರ್ದನ್ ಚಿಕ್ಕಣ್ಣ, ನಾವು ಜನ ಅಂತೀವಿ. ಅಲ್ಲಿಂದ ಪರಿಚಯ ಆಯಿತು ಜನ. ಅಲ್ಲಿಂದ ಹಾಗೆ ಮುಂದೆ ಬರ್ತಾ ಹಂಗಾದ್ರೂ ನಾಟಕ ಮಾಡ್ತಾಯಿದ್ವಿ. ಆಮೇಲೆ ನಾನು ಒಂದು ಕಸ್ತೂರಿಗೆ ಯಾರದು ಅಂತ ಒಂದು ಸೀರಿಯಲ್, ಹಾರರ್ ಸೀರಿಯಲ್ ಬರ್ತಿದೆ, ಅದಕ್ಕೆ ಹೀರೋ ಆಗಿ ಮಾಡಿದ್ದೆ. ನಾನು ಲೀಡ್ ಮಾಡಿದ್ದೆ. Okay. ಮಾಡಿದ್ದೆ. ಹಂಗೆ ಜನ, ನಾನು ನವೀನ ಮಾಡಿದ್ದೆ. ಸೊ ಹೀಗೆ ಸ್ಟಾರ್ಟ್ ಆಯ್ತು ಸಿನಿಮಾ. ಫಸ್ಟ್ ಸಿನಿಮಾ ಯಾವುದು? ಫಸ್ಟ್ ಸಿನಿಮಾ ಬಂದು ಇದು ರಾಮಾಚಾರಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಓಕೆ, ಯಶ್ ಅವರ ಸಿನಿಮಾ. ಯಶ್ ಸರ್. ಅದಕ್ಕೆ ಹೆಂಗೆ ಆಯ್ಕೆ ಆದ್ರಿ? ಅದಕ್ಕೆ ಬೋಗಣ್ಣ ಇದ್ರಲ್ಲ ಪ್ರೊಡ್ಯೂಸರು, ಜೈನ ಬೋಗ್. ಅವರು ನನಗೆ ಕಳಿಸಿ ಅಲ್ಲಿ ಡೈರೆಕ್ಟರ್ ಸರ್ ಹತ್ರ, ಇವ್ನು ಬರ್ತಾನೆ ಕಣ, ಒಂದೇನಾರ ಇವ್ನಿಗೆ ಹಾಕೋ ಅಂತ. ಅದನ್ನ ಆ ಕ್ಯಾರೆಕ್ಟರ್ ಚಿಕ್ಕಣ್ಣ ಸರ್ ಮಾಡ್ಬೇಕಾಯ್ತು. ಓಕೆ, ಒಂದೇ ಸೀನ್ ಇತ್ತು ಅದು. ಒಂದೇ ಸೀನ್ ಇತ್ತು. ಅವರು ಎಷ್ಟು ಸರ್ ನನಗೆ ಹೊಡಿತಾರೆ, ಯಾಕೋ ಆ ಹುಡುಗಿನ ಚುಡಾಯಿಸ್ತೀಯ ಅಂತ, ಕಾಟ ಕೊಡ್ತೀಯ ಅಂತ ನಿನ್ಗ್ಯಾರೋ ಅಕ್ಕ ತಂಗಿರಿಲ್ವೇನೋ ಅಂತ, ಅವಳ ಗಣ್ಣ ತಮ್ದಿರಿಲ್ವಾ ಅಂತ ನಾನು. ಆ ಥರ ಡೈಲಾಗ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬಂತು. ಆಮೇಲೆ ಕರೆದು ಇವ್ರನ್ನ, ಡೈರೆಕ್ಟರ್ ಸರ್ನ, ಇನ್ನೊಂದು ಸೀನ್ ಬರೀ ಇದಕ್ಕೆ, ಇವನ್ಗೆ ನಾನು ಹೊಡಿತೀನಿ, ಇವನೇ ನನಗೆ ಸಜೆಷನ್ ಕೊಡಬೇಕು, ಲವ್ ಅಂದ್ರೆ ಏನು ಅಂತ, ಆ ಥರ ಒಂದು ಸೀನ್ ಬರೀ ಅಂತ. ಯಾರು? ಯಶ್ ಅವ್ರು ಹೇಳಿತಾ? ಯಶ್ ಸರ್ ಚೆನ್ನಾಗಿ ಮಾಡ್ದ, ಚೆನ್ನಾಗಿ ಬಂತು ಸೀನು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರು. ನೀವು ನಿಜವಾಗೂ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಎಷ್ಟು ಈಸಿ ಅಂತ ಅಂದರೆ, ಆರ್ಟಿಸ್ಟ್ಗಳಿಗೆ ಅವರು ಒಂದು ಮಾತು ಹೇಳಿದ್ರು ಇದರಲ್ಲಿ, ಸುಮ್ಮನೆ ನಾನು ಚೆನ್ನಾಗಿ ಮಾಡೋದಲ್ಲ, ನೀನು ಚೆನ್ನಾಗಿ ಮಾಡಬೇಕು, ಅವಾಗ ಏನಾಗುತ್ತೆ ಹೇಳು ಅಂತಂದ್ರು. ಇಲ್ಲಿ ಏನಾಗುತ್ತೆ, ಸೀನ್ ಗೆಲ್ಲುತ್ತೆ ಕಣ, ಸೀನ್ ಗೆದ್ದರೆ ಸಿನಿಮಾ ಗೆಲ್ಲುತ್ತೆ. ಸೀನ್ ಗೆಲ್ಲಬೇಕು ಫಸ್ಟು. ಈಗ ನಾನೊಬ್ಬನೇ ಚೆನ್ನಾಗಿ ಬಂದ್ಬಿಟ್ರೆ, ಈಗ ಎಷ್ಟು ಜನ ಮಾಡ್ತಾರಲ್ಲ ಆ ಥರ, ನಾನೊಬ್ಬನೇ ಚೆನ್ನಾಗಿ ಮಾಡ್ಬಿಟ್ರೆ ಸರಿ ಇಲ್ಲ, ನೀನು ಚೆನ್ನಾಗಿ ಮಾಡಬೇಕು, ಸೀನ್ ಅವಾಗ ಚೆನ್ನಾಗಿ ಬರುತ್ತೆ. ಅಂದರೆ ಇನ್ನೊಂದು ಸೀನ್ ಬರ್ಸಿದ್ರು, ಸ್ಪಾಟೆಲ್ಲ ಕಾರ್ ಮೇಲೆ ಮಲ್ಕೊಂಡು, ಲವ್ ಅಂದ್ರೆ ಹಿಂಗೆ, ಲವ್ ಅಂದ್ರೆ ಹಂಗೆ ಅಂತ ಹೇಳ್ತಾ ಇರ್ತೀನಿ ನಾನು. ಅವಳ ಕಣ್ಣು, ಅವಳ ಮಾತು, ಅವ್ಳು ನಡ್ಕೊ ಬರ್ತಾ ಇರೋ ಲುಕ್ ಇರ್ತದಲ್ಲ ಅಂತ, ಆ ಥರ ಎಲ್ಲ ಸೀನ್ ಹೇಳ್ತಿರೋದು. ಹೌದು, ಅವ್ರಿಗೆ ಹೇಳ್ತಾ ಇರೋದು, ಹೌದಾ ಪಕ್ಕ ಅಂತ ಹಿಂಗೆಲ್ಲ ಬರುತ್ತೆ. ತುಂಬ ಚೆನ್ನಾಗಿತ್ತು. ಅದು ಬರ್ಸಿ ಮಾಡಿದ್ರು, ತುಂಬ ಚೆನ್ನಾಗಿ ಬಂತು. ಅವಾಗ ಒಂದು ಸ್ವಲ್ಪ ಜನ ರಾಮಾಚಾರಿ, ಇವಾಗಲೂ ರಾಮಾಚಾರಿ ನೋಡಿದ್ರು, ಮಾಡಿದಿರ ರಾಮಾಚಾರಿಲಿ ಮಾಡಿದಿರಲ್ವ ನೀವು, ರಾಮಾಚಾರಿಲಿ ಮಾಡಿದಿರಲ್ಲ ಅಂತ. ಹೌದು ಮಾಡಿದ್ದೀನಿ ಅಂತ. ರಾಮಾಚಾರಿ ಸಿನಿಮಾ ಆದ್ಮೇಲೆ ಆ ರಾಮಾಚಾರಿಲಿ ನೀವು ಮಾಡಿದಂತಹ ಕ್ಯಾರೆಕ್ಟರ್ ನೆಕ್ಸ್ಟ್ ಸಿನಿಮಾಗೆ ಹೇಗೆ ಇಂಪ್ಯಾಕ್ಟ್ ಆಯ್ತು? ರಾಮಾಚಾರಿಲಿ ಮಾಡಿದ ಕ್ಯಾರೆಕ್ಟ್ರು ಇಲ್ಲ, ನನಗೆ ಅದಕ್ಕಿಂತ ಇಂಪ್ಯಾಕ್ಟ್ ಅಂದರೆ, ನಾವು ಥಿಯೇಟ್ರಲ್ಲ, ಥಿಯೇಟ್ರಿಂದ ನಿಮಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ನನಗೆ ಇಂಪ್ಯಾಕ್ಟ್ ಆಗಿದ್ದು ರಾಮಾಚಾರಿಯಿಂದ. ಓಕೆ, ಅಂದರೆ ಗುಲ್ಟುಯಿಂದ ಜಾಸ್ತಿ ಆಯಿತು. ಗುಲ್ಟುಯಿಂದ, ರಾಮಾಚಾರಿಗಿಂತ ಮುಂಚೆ ಬಂದಿದ್ದ ಅಥವಾ ಗುಲ್ಟು ಆದ್ಮೇಲೆ, ಸಾರಿ ರಾಮಾಚಾರಿ ಆದ್ಮೇಲೆ ಗುಲ್ಟು ಬಂದಿದ್ದು. ಓಕೆ, ಗುಲ್ಟುಲಿ ಏನ್ ಪಾತ್ರ ಮಾಡಿದ್ರಿ? ಇವನು ಪ್ಲೇ ಬಾಯ್. ಇವನು ಅಂದರೆ ಇವನು ಈಸಿ ಗೋಯಿಂಗ್ ಆ ಥರ. ಇವನು ಏನೇ ಆದರೂ, ಇವನು ಯಾವುದೇ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಏನೇ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ನೆಕ್ಸ್ಟ್ ನೈಟ್ಗೆ ಊಟ ಇಲ್ಲ ಅಂತಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಮಲ್ಗೋ ಜಾಗ ಇಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಆ ಥರ ಕ್ಯಾರೆಕ್ಟರ್ ಒಂದು. ಬರೀ ಹುಡುಗಿರು ಪಟಾಯಿಸ್ಕೊಂಡು ಓಡಾಡುವಂಥ ಒಂದು ಕ್ಯಾರೆಕ್ಟ್ರು ಈ ಕ್ಯಾರೆಕ್ಟರ್. ಇದು ಬೇರೆ ಲೆವೆಲ್ ಆಯಿತು ಬಿಡಿ. ಅದು ನೀವು ನೋಡಿದ್ರು ಗುಲ್ಟು. ಪಾತ್ರಗಳು ಅಂತ ಬಂದಾಗ, ಈಗ ಹೀರೋ ಪಾತ್ರ ಅಂತಂದ್ರೆ ಒಬ್ಬ ಸಾಫ್ಟ್ ನೇಚರ್ ಹುಡುಗ, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ. ಬಟ್ ವಿಲನ್ ಅಂತ ಬಂದ್ರೆ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಬೇಕು. ಸೊ ನೀವು ವಿಲನ್ ಪಾತ್ರ, ನಾನು ನೋಡಿರೋ ಮಟ್ಟಿಗೆ ವಿಲನ್ ಪಾತ್ರನೇ ನೀವು ಮಾಡಿರೋದು. ಸೊ ಹೆಂಗೆ ರೆಡಿ ಆಗ್ತಾ ಇದ್ರಿ ಆ ಒಂದು ಕ್ಯಾರೆಕ್ಟರ್ಗೆ? ಡೈರೆಕ್ಟರ್ ಹತ್ರ ಒಂದು ಸ್ವಲ್ಪ ಇನ್ಪುಟ್ಸ್ ತೊಗೊತಾ ಇದ್ವಿ. ಡೈರೆಕ್ಟರ್ ಹತ್ರ ಇನ್ಪುಟ್ಸ್ ತೊಗೊಂಡು, ಆಮೇಲೆ ರಿಹರ್ಸಲ್ ಇದ್ದಾಗ ಹೋಗಿ ಮಾಡಿಸ್ತಾ ಇದ್ರು ಡೈರೆಕ್ಟ್ರು. ಈಗ ಜೈಸಿಗೆ ಕೇಳ್ತಿದಾರಲ್ಲ, ನಾರ್ಮಲ್ ಆಗಿ
ನಾನು ಮಾಡೋದು ಹೇಗೆ ಅಂತಂದರೆ ಸ್ವಲ್ಪ ಮನೇಲಿ ಹೋಗ್ಬಿಟ್ಟು ಸ್ಕ್ರಿಪ್ಟ್ ತೊಗೊಂಡು ವರ್ಕ್ ಮಾಡ್ಕೊತೀನಿ, ಸ್ವಲ್ಪ ಮನೇಲಿ ವರ್ಕ್ ಮಾಡ್ತೀನಿ, Okay. ಸ್ವಲ್ಪ ಕನ್ನಡ ಮುಂದೆ ಎಲ್ಲ ವರ್ಕ್ ಮಾಡಿ ಹ್ಮ್. ಓಕೆ ಅದನ್ನು ಡೈರೆಕ್ಟ್ರಿಗೆ ಹೇಳ್ತೀನಿ, ಸರ್ ಹಿಂಗೆ ಬರುತ್ತೆ, ಹಿಂಗೆ ಮಾಡ್ಬೋದಾ, ಹಿಂಗೆ ಅಂತ. ಓಕೆ ಮಾಡ್ಬೋದು ಅಂತ. ಇಲ್ಲ ಇದು ಬೇಡ, ನಾನು ಹಿಂಗೆ ಮಾಡಿ ಅಂತಂದರೆ ಅವ್ರದ್ದು ಹೇಳ್ತೀನಿ, ಹಿಂಗೆ ಮಾಡಿ ತೋರಿಸ್ತೀನಿ. ಓಕೆನಾ ಸರ್ ಈ ಥರ ಮಾಡ್ಬೋದಾ ಅಂತ. ಓಕೆ ಅಂತಂದರೆ ರೆಡಿ ಆಗ್ಬಿಡ್ತೀನಿ. ರೆಡಿ ಆಗೋದು. ಹ್ಮ್. ಓಕೆ, ಆನ್ ಸ್ಪಾಟ್ ಏನಾದರೂ ಕೊಟ್ರೆ ಇದನ್ನ ಇಮಿಡಿಯೇಟ್ ಆಗಿ ಮಾಡಿಬಿಡ್ಬೇಕು ಅಂತ ಹಾಗೆ? ಇಮಿಡಿಯೇಟಾಗಿ ಮಾಡಬೇಕು ಅಂದರೆ ಒಂದು ರಿಹರ್ಸಲ್ ಮಾಡಲೇಬೇಕು. ಓ, ಒಂದು ರಿಹರ್ಸಲ್ ಮಾಡಿದ್ರೆ ಪರ್ಫೆಕ್ಟ್ ಆಯಿತು ಅಂದರೆ ಮಾಡ್ಬೋದು. ಒಂದೇ ಸರಿ ಮಾಡೋಕ್ಕಾಗಲ್ಲ, ನನಗೆ ಗೊತ್ತಿರೋಂಗೆ. ಒಂದೇ ಸರಿ ಕೊಟ್ಟೆ ಸ್ಕ್ರಿಪ್ಟ್ ತೊಗೊಂಡೋಗಿ ಆಗಲ್ಲ, ಆಗಲ್ಲ, ಅದು ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಅರ್ಥ ನಿಮ್ಗೆ ಮಾಡ್ಕೊಬೇಕು, ಸ್ವಲ್ಪ ಕ್ಯಾರೆಕ್ಟ್ರು ನಾನು ಆಗಬೇಕು. ಈಗ ನಾನು ಸುಮ್ಮನೆ ಏನು ಹೇಳಿದ್ರು ಕೊಟ್ಟರು ಡೈಲಾಗ್ಸ್ ಅಂತ ನನ್ನಷ್ಟು ನಾನು ಮಾಡಿದೆ, ಡೈರೆಕ್ಟ್ರಿಗೆ ಇಷ್ಟ ಆಗಲ್ಲ, ಅದು ಡೈರೆಕ್ಟ್ರಿಗೆ ಇಷ್ಟಪಡಲ್ಲ ಅವರು. ಇಲ್ಲ ಇದೇನೋ ನನ್ನ ತಲೆಯಲ್ಲಿರೋದಲ್ಲ ಕ್ಯಾರೆಕ್ಟ್ರು ಅನ್ಸುತ್ತೆ. ನಾವು ಡೈಲಾಗ್ ಹೇಳಬೇಕು ಅಂತಂದಾಗ ನಾವು ಆಗಿರ್ಬೇಕು ಆ ಪಾತ್ರ. ಹೌದು, ನಾವು ಆ ಪಾತ್ರ ನಾವು ಆದಮೇಲೆ ನಮಗೆ ಗ್ರಿಪ್ ಸಿಗೋದು. ಇಲ್ಲ ಅಂತಂದರೆ ನಾವು ಡೈಲಾಗ್ಸ್ ಒಪ್ಪಿಸ್ತೀವಿ ಅಷ್ಟೇ, ಡೈಲಾಗ್ಸ್ನ ಒಪ್ಪಿಸ್ತೀವಿ. ಹಿಂಗೆ ಮೊದಲೆಲ್ಲ ಹಂಗೆ ಇರ್ತಿತ್ತು ನಾವು ಸ್ಟಾರ್ಟಿಂಗಲ್ಲಿ, ಡೈಲಾಗ್ಸ್ ಒಪ್ಪಿಸಿದ್ರೆ ಸಾಕು ಅಂದ್ರೆ ಸಾಕು ಅಂತ. ತಲೆಯಲ್ಲಿ ಕೂರ್ತಾನೆ ಇರಲ್ಲ ಡೈಲಾಗ್ ಅದನ್ನ ತಲೆಯಲ್ಲಿ ಕೂರಿಸ್ಕೊಂಡು ಒಪ್ಪಿಸಿದ್ರೆ ಸಾಕು ಅನಿಸ್ತಾ ಇತ್ತು. ಅಷ್ಟೊಂದು ಚೆನ್ನಾಗಿ ಬಟ್ ಇವಾಗ ನೀವೇ ಕ್ಯಾರೆಕ್ಟರ್ ಆಗಿದ್ದೀರಾ. ಕ್ಯಾರೆಕ್ಟರ್ ಆಗಬೇಕು, ಅವಾಗಲೇ ನಿಮಗೆ ಚೆನ್ನಾಗಿ. ಈಗ ನೀವು ಜೆಸಿ ನೋಡಿದಾಗ ಅನ್ಸುತ್ತೆ ನಿಮಗೆ, ಹೌದು, ಅವರು ಡೈರೆಕ್ಟರ್ ಹೇಳಿದರು ನನಗೆ ಗುಲ್ಟಲ್ಲಿ ಏನು ನೀವು ನ್ಯಾಚುರಲ್ ಆಗಿ ಬಂದಿದೆ ಅಷ್ಟೇ ಬೇಕು, ನನಗೆ ಓವರ್ ಆ್ಯಕ್ಟಿಂಗ್ ಬೇಡ, ಅಷ್ಟೇ ಮಾಡಿ ಸಾಕು ಅಂತ ಹೇಳಿದರು. ರಿಹರ್ಸಲ್ ಎಲ್ಲ ಇತ್ತು, ಒಂದು 15 days ರಿಹರ್ಸಲ್ ಇತ್ತು. ಜೆಸಿಗೆ ಹೋಗೋದು, ಖರ್ಚು ಮಾಡಿಸ್ತಿದ್ರು, ಹೀರೋದು ನಂದು ಎಲ್ಲ ಮಾಡಿಸ್ತಿದ್ರು. ಓಕೆ ನನಗೆ ಇಷ್ಟೇ ಬೇಕು, ಇಷ್ಟೇ ಸಾಕು ಮಾಡಿ ಅಂತ. ಅದು ನಿಮ್ಗೆ ಗೊತ್ತು, 1.5 page ಡೈಲಾಗ್ ಇರುತ್ತೆ ಒಂದೊಂದ್ಸರಿ. ಅದು 1.5 page ಇಲ್ಲಿನ ಡೈಲಾಗ್ಸ್ ಇರುತ್ತೆ. ಅದು ನಿಜವಾಗ ಕ್ಯಾರೆಕ್ಟರ್ ಆಗಬೇಕು. ನೀವು ಕ್ಯಾರೆಕ್ಟರ್ ಆಗ್ಬಿಟ್ರೆ ಸಿಕ್ಬಿಡುತ್ತೆ ಡೈಲಾಗ್ಸು. ಮೆಮೊರಿ ಜಾಸ್ತಿ ಮಾಡ್ಕೊಳ್ಳೋಂಗೆ ಇರಲಿಲ್ಲ. ಕ್ಯಾರೆಕ್ಟರ್ ಆಗಿಬಿಟ್ರೆ ನಿಮ್ಗೆ ಪಕ್ಕಾ ಸಿಕ್ಬಿಡುತ್ತೆ, ಒಂದು ಫ್ಲೋ ಸಿಕ್ಬಿಡುತ್ತೆ. ಒಂದು ಫ್ಲೋ ಬರೋ ತನಕನೂ ಹೌದು, ರಿಹರ್ಸಲ್ ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಏನು ಕಟಾಚಾರಕ್ಕೆ ನಾವು ಮಾಡ್ತೀವಿ ಆ್ಯಕ್ಟಿಂಗ್ ಅಂತ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಕ್ಯಾರೆಕ್ಟರ್ ಆಗಿರಲ್ಲ ಅದು. ಈಗ ಜೆಸಿ ನೋಡಿದಾಗ ಹಂಗೆ ಅನ್ಸುತ್ತೆ ನಿಮಗೆ, ಗುಲ್ಟು ನೋಡಿದಾಗ ಹಂಗೆ ಅನ್ಸುತ್ತೆ. ಗುಲ್ಟುಗೆ ಹೆಂಗ್ ಅನಿಸ್ತು ಅಂದ್ರೆ ಇವ್ರ ನಮ್ಮ ಅಕ್ಕಪಕ್ಕದ ಮನೆಯವರೇನೋ ಲೈಕ್ ನಾವೇ ಹಂಗೆ ಪರಕಾಯ ಪ್ರವೇಶ ಆಗೋಗ್ಬಿಡ್ತೀವಿ ಸಿನಿಮಾಕ್ಕೆ, ಆ ರೀತಿ ಅನ್ಸ್ಬೇಕು, ನಾನೇ ಕಾಣಿಸ್ಬೇಕು. ಆವಾಗಲೇ ಈಗ ರಾಮ್ ಧನುಷೇ ಕಾಣಿಸ್ಬೇಕು ಆ ಸ್ಕ್ರೀನ್ ಮೇಲೆ. ಇವನು ರಾಮ್ ಧನುಷ್, ಓ ಇವನೇನ ಹಿಂಗೆ ಮಾಡ್ತಿದ್ದಾನೆ, ಇವನೇನ ಅನ್ಸ್ಬೇಕು. ನಾನು ತುಂಬ ಮಾಡ್ಯುಲೇಷನ್ ಕ್ಯಾರೆಕ್ಟರ್ ಮೇಲೆ ಮಾಡ್ಕೊಂಡಾಗ ನಿಮಗೆ ಕ್ಯಾರೆಕ್ಟ್ರು ಸಿಗಲ್ಲ, ವರ್ಕೌಟ್ ಆಗಲ್ಲ, ಅದೇನೋ ಬೇರೆ ಬೇರೆ ಅನಿಸುತ್ತೆ. ಈಗ ಪ್ರಕಾಶ್ ರೈ ಸಾರು ಮತ್ತು ಅಚ್ಚು ಸಾರ್ ಎಲ್ಲ ಮಾಡ್ಬೇಕಂದ್ರೆ ನೀವು ನೋಡಿ ಏನು ಬೇರೆ ಅನ್ಸೋದೇ ಇಲ್ಲ. ಅವರೇ ಅನ್ನಿಸ್ತಾರೆ, ಅವರೇ ಅನ್ನಿಸ್ತಾರೆ. ಆ ಥರ ಕ್ಯಾರೆಕ್ಟರ್ಗಳು ಅವರ ಅದ್ಭುತ ಬಿಡಿ ಅವರು. ಬೇರೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.